ಇನ್ನು ಮಂಡ್ಯದ ಮದ್ದೂರಿನಲ್ಲಿ ಟ್ರಾಫಿಕ್ ಪೊಲೀಸರ ಎಡವಟ್ಟಿನಿಂದಾಗಿ 3.5 ವರ್ಷದ ಮಗು ಬಲಿಯಾದಂತಹ ಘಟನೆ ಸ್ವರ್ಣಸಂದ್ರ ಬಳಿಯ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಘಟಿಸಿತು. ಮಗು ಹೃತಿಕ್ಷಾ ನಾಯಿ ಕಚ್ಚಿದೆ ಅಂತ ತಂದೆ ತಾಯಿ ಬೈಕ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಈ ವೇಳೆ ಹೆಲ್ಮೆಟ್ ಅವ್ರನ್ನ ಹಾಕಿರಲಿಲ್ಲ. ಹೆಲ್ಮೆಟ್ ತಪಾಸಣೆಗೆ ಅಂತ ಸ್ವರ್ಣಸಂದ್ರ ಬಳಿ ಸಂಚಾರಿ ಠಾಣೆ ಪೊಲೀಸರು ಬೈಕ್ನ ಅಡ್ಡಗಟ್ಟಿದ್ದಾರೆ. ಮಗು ಸೇರಿದಂತೆ ದಂಪತಿ ಆಯತಪ್ಪಿ ಬಿದ್ರು. ಹಿಂದೆಯಿಂದ ಬಂದಂತಹ ಟೆಂಪೋ ಡಿಕ್ಕಿ ಹೊಡಿತು. ಪರಿಣಾಮ ಮಗುವಿನ ತಲೆಯಿಂದ ತೀವ್ರ ರಕ್ತಸ್ರಾವವಾಗಿ ಮಗು ಉಸಿರು ಚೆಲ್ತು. ಜನಾಕ್ರೋಶ ಎದ್ದೇಳ್ತು. ಪ್ರತಿಭಟನೆ ಸಹ ನಡೆಸಿದ್ರು. ಸ್ಥಳಕ್ಕೆ ಒಂದಷ್ಟು ಅಧಿಕಾರಿಗಳು ಕೂಡ ಹೋದ್ರು. ಅವರಿಗೆ ಸಾಂತ್ವನ ಹೇಳಿ ಪರಿಹಾರದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಪಾಪಗೆ ನಾಯಿ ಕಚ್ಚೈತೆ ಅಂತ ಮಧುರಿಂದ ಬರ್ತಾ ಇದ್ದೋಣ ಫುಲ್ ಬ್ಯಾಂಡೇಜ್ ಹಾಕಿದ್ರಣ ಗಾಡಿ ಹಾಕಿದ್ದಾರೆ. ಗಾಡಿ ಹಾಕಂದ್ರೆ ಈಗ ಹಾಸ್ಪಿಟಲ್ ಇದ್ದಾರೆ. ಅವ್ರು ಮೂವ್ ಮಾಡಿ ಕೊಟ್ಟಿಲ್ಲ. ಅರ್ಜೆಂಟ್ ಹೋಗ್ಲೇಬೇಕು ಅಂತ ಗಾಡಿ ಮೂವ್ ಮಾಡಿದ್ದಾರೆ. ಗಾಡಿ ನಿಲ್ಸ್ಕೊಂಡು ಸಿಟ್ ಆಗಿದ್ದಾರೆ. ಬೇರೆ ಗಾಡಿ ಬಂದಿದೆ. ಇವ್ರ ದುಡ್ಡು ಏನು ತಿನ್ಕೋಗ್ತಿದ್ದ ಸ್ವಾಮಿ. ನನ್ನ ಮಗಳು ಪರಿಹಾರ ಕೊಡ್ತಾರಂತೆ. ನಾನೇ 10 ಲಕ್ಷ ಕೊಡ್ತೀನಿ ಸ್ವಾಮಿ. ನಾನೇ 10 ಲಕ್ಷ ಕೊಡ್ತೀನಿ ಪರಿಹಾರ. ನನ್ನ ಮಗಳು ಜೀವ ಕೊಡಿ ಸ್ವಾಮಿ ಸಾಕಷ್ಟೇ. ಏನು ನಮ್ಮ ಸಿಬ್ಬಂದಿಯವರು ಆ ಒಂದು ಸ್ಥಳದಲ್ಲಿ ವೆಹಿಕಲ್ ಗಳನ್ನ ಚೆಕ್ ಮಾಡ್ತಾ ಇದ್ರು. ಸರಿಯಾದ ಸುರಕ್ಷತಾ ನಿಯಮಗಳನ್ನು ಪಾಲಿಸದೆ ಈ ವಾಹನಗಳನ್ನ ತಪಾಸಣೆ ಮಾಡ್ತಾ ಇರುವುದು ಮೇಲ್ನೋಟಕ್ಕೆ ಕಂಡು ಬಂದಿದ್ರಿಂದ 3 ಜನ ASI ಅಂತೆ ಅಮಾನತು ಪಡಿಸಿದ್ವಿ. ಆ ವಾಹನವನ್ನು ತಡೆದು ಚೆಕ್ ಮಾಡ್ತಾ ಇರುವಾಗ ಇನ್ನೊಂದು ವಾಹನ ಬಂದು ಆ ವಾಹನಕ್ಕೆ ಟಚ್ ಆಗಿದ್ರಿಂದ ಆ ಮಗು ಏಕಾಏಕಿ ರಸ್ತೆ ಅಮಾನತ್ ಹೇಗೆ ಮಾಡ್ತೀರಿ? FIR ಮಾಡಬೇಕಲ್ಲ ನೀವು ಪೊಲೀಸ್ನವರು. ಅಮಾನತ್ ಹೆಂಗೆ ಮಾಡ್ತೀರಿ? ಇದೇ ಒಬ್ಬ ಸಾರ್ವಜನಿಕ ಮಾಡಿದ್ರೆ ಅವನ ಮೇಲೆ ಕಾಂಟ್ರಾಕ್ಟ್ರೋ ಯಾರೋ ಇದ್ರ ನಿರ್ಲಕ್ಷ್ಯತೆ ಮೇಲೆ ಅವನ ಮೇಲೆ FIR ಮಾಡ್ತಿರ್ಲಿಲ್ವಾ? ಮಾಡ್ತಿದ್ರೋ ಇಲ್ವೋ ನಿರ್ಲಕ್ಷ್ಯತೆಯ ಮೇಲೆ? ಪೊಲೀಸರು ಅದೇ ಪೊಲೀಸ್ನವ್ರ ಮೇಲೂ ನೀವು ಅಲ್ಲಿ FIR ಮಾಡಬೇಕಲ್ಲ. ಹೇಗೆ ಬರೀ ಅಮಾನತ್ ಮಾಡಿ ಸುಮ್ಮನಾಗ್ತೀರಿ? ನಾ ಬರ್ಕೊಟ್ಟಿದ್ದೀನಿ. ಇನ್ನು 15 ದಿನ ಆಗಲಿ. ಆ ಗಂಡ ಹೆಂಡ್ತಿದೆ ತಪ್ಪು ಅನ್ನೋ ಥರ ಅದನ್ನು ತಿರುಚಿತಿದ್ರೆ ನೋಡ್ತಾ ಇರಿ. ಅವ್ರ ಮೇಲೆ ಹಾಕ್ತಾರೆ. ಓ ಎಸ್, ಹೆಲ್ಮೆಟ್ ಹಾಕಿರ್ಲಿಲ್ಲ. ಬೇಕಾದ್ರೆ ಅವ್ರ ಮೇಲೆ FIR ಮಾಡ್ತಾರೆ ಇವರು. ನೋಡ್ತಾ ಇರಿ. ಅದೇ ಆಗೋದು. ಹೆದ್ದಾರಿಯಲ್ಲಿ ಹೆಂಗ್ ತಪಾಸಣೆ ಮಾಡಕ್ಕೆ ಅವಕಾಶ? ಅದು ಬೇರೆ ವಿಚಾರ. ಅದಾಮೇಲೆ ಅದು ಅವ್ರದೇ ತಪ್ಪ. ಹೇಗೆ ತಪಾಸಣೆ ಮಾಡಬೇಕು ಅಂತ ಎಲ್ಲಿದೆ? SOP ಇದೆಯಾ ಹೆದ್ದಾರಿಗಳಲ್ಲಿ? ಇದೆಯಾ SOP? ನಿಮಗೆ ಗೊತ್ತಾ? ಏನಾರು ಗೊತ್ತಿದ್ರೆ ನನಗೆ ಹೇಳಿ, ಹಂಗಾರೆ ನೋಡೋಣ. ಅಲ್ಲಿ ಹಿಂದೆನೂ ಕೂಡ ಬಹಳಷ್ಟು ಆಕ್ಸಿಡೆಂಟ್ಸ್ ಆಗಿದೆ. ಎಲ್ಲ ಸುಮ್ಮನೆ ಅದೇ ಕೇಳಿದ್ರೆ 1954 ಆಗಿತ್ತು ಅಂತ ಹೇಳಿ ಹಂಗಾರೆ ಬಂದ ಹತ್ರ. ಸುಮ್ಮನೆ ಬುರುಡೆ ಬಿಡಬೇಡಿ. ಎಲ್ಲರೂ ಸೇರ್ಕೊಂಡು ಒಂದೇ ಸಮ ಅಲ್ಲಾಗಿತ್ತು ಇಲ್ಲಾಗಿತ್ತು ಅಂತ ಆಗಿದ್ದಿದ್ರೆ ಏನು ಕತೆ ಕಾಯ್ತಾ ಇದ್ರ ಜನ ಅವಾಗ? ಯಾಕೆ ಸುಮ್ಮನಿದ್ರಿ? ಬೇರೆ ಎಲ್ಲದಕ್ಕೂ ರಸ್ತೆ ತಡೆ ಮಾಡ್ತೀರಿ ಮಂಡ್ಯನವರು, ಮಹಾಬುದ್ಧಿವಂತರು ಅಷ್ಟೇ. ಇದು ಇದೇ ಕೇಸ್ ಆಗುತ್ತೆ. 8 ದಿನನೋ 10 ದಿನನೋ ಕಳೆದ ಮೇಲೆ ಆ ಕುಟುಂಬದ ಮೇಲೆ ಹಾಕ್ತಾರೆ ಪೊಲೀಸ್ನವರು. ಅವ್ರ ಮೇಲೆ ರಿವರ್ಸ್ ಕೇಸ್ ಆಗುತ್ತೆ. ಇಲ್ಲದ್ರೆ ಮುಚ್ಚಿ ಬಿಸಾಕ್ತಾರೆ ಇದನ್ನು. ಇಲ್ಲ ಅಂದರೆ ನನ್ನ ಪ್ರಕಾರದಲ್ಲಿ ಪರಿಹಾರ ಇಲ್ಲ. ಅದು ಆಮೇಲೆ ಇನ್ನು ಕತೆ ಕೊಡಬೇಕಾಗತ್ತೆ. ಪಾಯಿಂಟ್ ಈಸ್ ವೆರಿ ಸಿಂಪಲ್. ಆ ಪೊಲೀಸ್ನವ್ರ ಮೇಲೆ ನಿರ್ಲಕ್ಷ್ಯತೆಗೆ ಮೊದಲು ಕೇಸ್ ಆಗಬೇಕು. ಬೇರೆಯವ್ರ ಮೇಲೆ ಕೇಸ್ ಮಾಡ್ತಿದ್ರು ಇಲ್ವೋ ನಿರ್ಲಕ್ಷ್ಯತೆಯ ಆಧಾರದ ಮೇಲೆ? ಬರೀ ಅಮಾನತ್ ಅಷ್ಟೇ ಶಿಕ್ಷೆ. ಅಮಾನತ್ ಹೀಗಾಗತ್ತೆ. ಇನ್ನು 3 ತಿಂಗಳಾದ್ಮೇಲೆ ಸಂಬಳ ಕೊಡ್ತೀರಿ, ಸಂಬಳ ತಗೊಂಡು ವಾಪಸ್ ಬರ್ತಾರವರು. ಹೀಗಾಗತ್ತೆ. ಇಷ್ಟೇ ಕತೆ. ಆಮೇಲೆ ತಾಲೂಕು ಆಸ್ಪತ್ರೆಯಲ್ಲಿ ಒಂದು ನಾಯಿ ಕಡಿತಕ್ಕೆ ಔಷಧಿ ಇಲ್ಲ ಅಂದ್ರೆ ಹೆಂಗೆ ಸರ್? ಪರವಾಗಿಲ್ಲ, ಗ್ಯಾರಂಟಿ ಕೊಟ್ಟಿದ್ದೀವಿ. ಬಾಯಿ ಮುಚ್ಕೊಂಡು ತಿನ್ಕೊಂಡು ಬಿದ್ದಿರಿ ಜನ. ತಾಲೂಕು ಆಸ್ಪತ್ರೆಯಲ್ಲಿ ನಾಯಿ ಕಡಿದ್ರೆ ನಾವೇನೋ ಗ್ಯಾರಂಟಿ ಕೊಟ್ಟಿದ್ದೀವಾ? ಅದು ಗ್ಯಾರಂಟಿ ಲಿಸ್ಟಲ್ಲೇ ಇರಬೇಕಾಗುತ್ತೆ. ಈ ಗ್ಯಾರಂಟಿ ಕೊಟ್ಟಿದ್ದೀವಿ. ತಿಂಗಳಿಗೆ ಇಷ್ಟು ದುಡ್ಡು ಬಿಸಾಕ್ತಾ ಇದ್ದೀವಿ, ಇಷ್ಟು ಅಕ್ಕಿ ಎಸಿತಾ ಇದ್ದೀವಿ. ತಿಂದುಬಿಟ್ಟು ಬಿದ್ದುಕೊಂಡಿರಿ ಸುಮ್ಮನೆ. ಕಂಡಿದ್ದನ್ನೆಲ್ಲ ಕೇಳಬೇಡಿ. ಬಾಯಿಗೆ ಬಂದಿದ್ದೆಲ್ಲ ಕೇಳ್ಕೊಡ್ದು. ಎಸ್.